ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಅನಾರೋಗ್ಯದಲ್ಲಿ ಈಗ ಮೃತಪಟ್ಟಿದ್ದಾರೆ. ಸದ್ಯ ಈಗ ಮೈಸೂರಲ್ಲಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಈಗ ಸದ್ಯ ಅವರ ಹಿತೈಷಿಗಳು ಎಲ್ಲರೂ ಕೂಡ ಅವರ ಮನೆ ಮುಂಭಾಗಕ್ಕೆ ಬರ್ತಾ ಇದ್ದಾರೆ. ನಮಗೆ ಮಾತಾಡೋದಕ್ಕೆ ಈಗ ಸಿಂಡಿಕೇಟ್ ಸದಸ್ಯರ ಈ ಹಿಂದೆ ಈ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿದ್ದಂತಹ ಲಿಂಗರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೂಡ ಅವರ ಆಪ್ತ ಬೆಳಗ್ಗೆ ಗುರ್ಸ್ಕೊಂಡಂಥವ್ರು, ಇವತ್ತು ಅವ್ರು ಇಲ್ಲ ಸರ್. ಇವತ್ತು ಎಷ್ಟು ದುಃಖ ಆಗ್ತಿದೆ ಸರ್? ಇಲ್ಲ, ಮಾತೇ ಬರ್ತಾ ಇಲ್ಲ. ಭೈರಪ್ಪನವರು ಕಳೆದ 38 ವರ್ಷದಿಂದ ನನಗೆ ತುಂಬ ಆತ್ಮೀಯರು ಆಗಿದ್ದರು, ಹಿತೈಷಿಗಳಾಗಿದ್ದರು, ಮಾರ್ಗದರ್ಶಕ ಆಗಿದ್ದರು. ಹಲವಾರು ಕಾರ್ಯಕ್ರಮಗಳನ್ನ ಒಟ್ಟಿಗೆ ಭಾಗವಹಿಸ್ತಿದ್ವಿ. ಇವ್ರ ಮನೆ ಬಂದು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ ಏನೋ ಧಕ್ಕೆ ಬಂದಾಗ ಇವ್ರ ಹತ್ರ ಬಂದು ನಾವು ಕ್ಲಾರಿಟಿಯನ್ನು ತಗೊಳ್ತಾ ಇದ್ವಿ. ಇವತ್ತು ಬೆಂಗಳೂರಿನ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿ ವಯೋಸಹಜ ಇದರಿಂದಾಗಿ ನಿಧನ ಹೊಂದಿದ್ದಾರೆ. ಆದರೂ ಕೂಡ ಅವರು ಇನ್ನೂ ಚೈತನ್ಯದಾಯಕವಾಗಿದ್ದರು. ಈಗಲೂ ಬರವಣಿಗೆ ಇತ್ತು, ಮಾತುಕತೆ ಇತ್ತು, ತುಂಬ ಚೆನ್ನಾಗಿದ್ದರು. ಈಗ ಒಂದು 20 ದಿವಸದಿಂದ ಬೆಂಗಳೂರಿನಲ್ಲೇ ನಾನು ಅವ್ರು ಭೇಟಿ ಮಾಡಿದ್ದೆ. ಆಗಲೂ ಆರಾಮದಲ್ಲಿದ್ದರು. ಈಗ ಒಂದು ರೀತಿ ದಿಗ್ಭ್ರಮೆನೇ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಕೇವಲ ಒಬ್ಬಂಗೆ ಅಲ್ಲ, ಇಡೀ ದೇಶದ ಎಲ್ಲ ಸಾಹಿತ್ಯಾಸಕ್ತರಿಗೆ, ರಾಷ್ಟ್ರಭಕ್ತರಿಗೆ ಇವರ ಸಾವು ದುಃಖವನ್ನು ತಂದಿದೆ. ಅವರ ಕುಟುಂಬದ ಜೊತೆ ಮಾತಾಡಿದ್ರ ಅಧ್ಯಕ್ಷರು ಹೇಗಾಗುತ್ತೆ ಅಂತ ಹೇಳಿದ್ರ ಸರ್ ಅಂತ? ಈಗ ನಮ್ಮ ಬೆಂಗಳೂರಿನಲ್ಲಿರುವಂಥ ಹಾಸ್ಪಿಟ್ಲಿನಲ್ಲೇ ಇರುವಂಥವ್ರ ಜೊತೆಗೆ 10 ನಿಮಿಷದಿಂದ ಮಾತಾಡಿದೆ. ಈಗಿನ ಪ್ರಕಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ನಾಳೆ ಮೈಸೂರಿಗೆ ತಂದು ಮೈಸೂರಿನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದು ಅಂತ ಸದ್ಯದ ಮಾಹಿತಿ ಬಂದಿದೆ. ಇನ್ನೂ ಗೊತ್ತಾಗಬೇಕಷ್ಟೆ. ಸರ್, ಕನ್ನಡದ ವಿಚಾರ ಬಂದ ಸಂದರ್ಭದಲ್ಲಿ ಕೂಡ ಎಲ್ಲರೂ ಚ್ಯುತಿಯಾದ ಸಂದರ್ಭದಲ್ಲಿ ಮುನ್ನೆಲೆಗೆ ನಿಂತು ಹೋರಾಟವನ್ನು ಮಾಡಿದಂಥವ್ರು ಭೈರಪ್ಪನವರು. ಕನ್ನಡ ಅಷ್ಟೇ ಅಲ್ಲ, ದೇಶದ ಯಾವುದೇ ವಿಷಯ ಬಂದಾಗ, ರಾಷ್ಟ್ರಕ್ಕೆ ಹಿತ ಆಗುವಂಥ ವಿಷಯಗಳು ಬಂದಾಗ ಯಾವುದೇ ಬೇರೆ ಸಾಹಿತಿಗಳಾದರೂ ಒಂದು ಸ್ವಲ್ಪ ನನಗೆ ಅದ್ರ ಲಾಭ ನಷ್ಟ ಅಂತ ಯೋಚನೆ ಮಾಡ್ತಾರೆ. ಅವರು ಯಾವುದೇ ದಕ್ಕಿಸ್ತಂತೆ ಅವ್ರಿಗೆ ಏನು ವಿಚಾರ ಇರುತ್ತೆ ಆ ವಿಚಾರವನ್ನು ಹೇಳೋದ್ರಲ್ಲಿ ಇಡೀ ದೇಶದಲ್ಲಿ ಆ ರೀತಿ ಸಾಹಿತಿಗಳು ಸಿಗೋದು ಅಪರೂಪ. ಕೇವಲ ಕನ್ನಡ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಅವ್ರು ನಮ್ಮದೇ ಭೈರಪ್ಪನವರು ಮರಾಠಿ ಸಾಹಿತಿಗಳು ಕನ್ನಡದಲ್ಲಿ ಬರೀತಾರೆ ಎನ್ನುವಷ್ಟು ಪಾಪ್ಯುಲರ್. ಮಹಾರಾಷ್ಟ್ರದಲ್ಲಿರ್ಬೋದು, ಗುಜರಾತಲ್ಲಿರ್ಬೋದು, ಇಡೀ ದೇಶದಲ್ಲಿ 17 ಭಾಷೆಗೆ ಅವರ ಎಷ್ಟೋ ಕಾದಂಬರಿಗಳು, ವಂಶವೃಕ್ಷ ಇರ್ಬೋದು, ಗ್ರಹಣ ಇರ್ಬೋದು, ದಾಟು ಇರ್ಬೋದು, ತಬ್ಬಲಿ ನೀನಾದೆ ಮಗನೇ ಇರ್ಬೋದು, ಮತದಾನ ಇರ್ಬೋದು, ಅವರ ಆವರಣ ಇರ್ಬೋದು, ಇತ್ತೀಚಿನ ಆವರಣ, ಯುದ್ಧಕಾಂಡ, ಅವರಷ್ಟು ಕಾದಂಬರಿಗಳು ದೇಶದಲ್ಲದಂತೆ ವಿದೇಶದಲ್ಲಿ ಕೂಡ ಪ್ರಖ್ಯಾತಿ ಆಗಿದೆ. ತುಂಬ ಒಳ್ಳೆಯ ಸಾಹಿತಿಗಳೊಬ್ಬರು. ನನಗೆ ತುಂಬ ಆತ್ಮೀಯರಾಗಿ ಮಾರ್ಗದರ್ಶಕರಾಗಿದ್ದಂಥ ಭೈರಪ್ಪನವರು ಇವತ್ತಿಲ್ಲ ಅನ್ನುವಂಥದ್ದೇ ನಮಗೆ ಸಹಜವಾಗಿ ದುಃಖವನ್ನು ತಂದಿದೆ. ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸೇರಿದಂತೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂದಿತ್ತು. ಹಲವು ಪ್ರಶಸ್ತಿಗಳು ಭೈರಪ್ಪನವರ ಮುಡಿಗೇರಿಸ್ಕೊಂಡಿದ್ರು ಸರ್. ಇಲ್ಲ, ನಮಗೆ ಒಂದು ಕೊರಗಂತೂ ಇವತ್ತಿಗೂ ಇದೆ, ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು ಅಂತ. ಅದಲ್ಲದಂತೆ ಅವರಿಗೆ ಸರಸ್ವತಿ ಸಮ್ಮಾನ ಇರ್ಬೋದು, ಪದ್ಮಶ್ರೀ, ಪದ್ಮಭೂಷಣ, ಅದೇ ರೀತಿ ಹಲವಾರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಸಿಕ್ಕಿತ್ತು. ಆಗ ಭೈರಪ್ಪನವರು ಕೇವಲ ಆ ರೀತಿಯ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿಯವರು ಒಂದು ಕಡೆ ಹೇಳ್ತಾರೆ, ಕನ್ನಡವನ್ನು ಓದಿಸುವಂಥ ಇದು ಗರಿಮೆ ಭೈರಪ್ಪನವರು ಸಲ್ಲುತ್ತೆ ಅಂತ. ಹಾಗಾಗಿ ಎಲ್ಲ ಸಾಹಿತಿಗಳ ತುಂಬ ಮೌನಿಯಾದರೂ ಕೂಡ ಅವರ ಸಾಹಿತ್ಯ ಆ ರೀತಿ ಇತ್ತು, ಗಟ್ಟಿತನ ಇತ್ತು. ಯಾವುದೇ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೂ ಕೂಡ ನಾನು ಅವರು ಮಂದ್ರ ಕಾದಂಬರಿ ಬರಿಬೇಕಾದ್ರೆ ಅವರು ಮಹಾರಾಷ್ಟ್ರ ಮತ್ತು ಗುಜರಾತನ ಪ್ರವಾಸ ಮಾಡೋ ಸಂದರ್ಭದಲ್ಲಿ ನನ್ನೂ ಕರ್ಕೊಂಡು ಹೋಗಿದ್ರು. ಎಷ್ಟು ಅಧ್ಯಯನ ಮಾಡ್ತಿದ್ರು, ಎಷ್ಟು ನೋಟ್ ಮಾಡ್ಕೊಳ್ತಿರೋ ಅಂಥದ್ದು ಇವತ್ತಿನ ಯುವ ಬರಹಗಾರರಿಗೆ, ಯುವ ಪೀಳಿಗೆಗೆ ಮಾರ್ಗದರ್ಶನ ಅಂತ ಅನಿಸುತ್ತೆ. ಎಷ್ಟು ದಿನಗಳಿಂದ ಅವರು ಅನಾರೋಗ್ಯಗೊಳಗಾಗಿದ್ರು ಸರ್ ಅಂತ? ಇಲ್ಲ, ಅನಾರೋಗ್ಯ ಅಂತ ಏನಿಲ್ಲ. ಈಗ ಒಂದು ವಾರದಿಂದ ಅವರು ನನಗೆ ತಿಳಿದಾಗೆ ಹಾಸ್ಪಿಟಲೈಸ್ ಆಗಿದ್ದರು, ಆರಾಮದಲ್ಲೇ ಇದ್ದರು. 94 ವರ್ಷ ಸಹಜವಾಗಿ ಇದಾಗಿದ್ದರೂ ಕೂಡ ಅವರು ಮಾನಸಿಕವಾಗಿ ತುಂಬ ಆರೋಗ್ಯವಾಗಿಯೇ ಇದ್ದರು. ದೇಹ ಇದರಿಂದಾಗಿ ಇವತ್ತು ನವರಾತ್ರಿಯ ಸಂದರ್ಭದಲ್ಲೇ ಅವರು ದೇಹವನ್ನು ತ್ಯಜಿಸಿರುವಂಥದ್ದು ನಮಗೆ ತುಂಬ ದುಃಖವನ್ನು ತಂದಿದೆ. ಒಂದು ಕಾಲದಲ್ಲಿ ಅಂದರೆ 3-4 ವರ್ಷಗಳ ಹಿಂದೆ ದಸರಾವನ್ನು ಕೂಡ ಉದ್ಘಾಟನೆ ಮಾಡಿದ್ರು ಸರ್. ಹೌದು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದಸರಾವನ್ನು ಉದ್ಘಾಟನೆ ಮಾಡಿ ಅವತ್ತು ಮಾಡಿದಂಥ ಭಾಷಣ, ಚಾಮುಂಡಿ ಬೆಟ್ಟ ಹೇಗಿರಬೇಕು, ಅದರ ಸ್ಥಾನಮಾನ ಏನು ಅಂಥದ್ದು ಮಾರ್ಗದರ್ಶನ ಕೂಡ ಅವರು ರಾಜ್ಯ ಸರ್ಕಾರಕ್ಕಲ್ಲದಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ತನ್ನ ಜನಸಾಮಾನ್ಯರಿಗೂ ಕೂಡ ಮಾಡಿದರು. ಆ ರೀತಿಯ ಎಲ್ಲ ಅರ್ಹತೆ ಅವ್ರಿಗೆ ಇದ್ದಿದ್ದನ್ನು ನಾವು ಮೈಸೂರಿಗರಾಗಿ ಇದೇ ಅವ್ರ ಜೊತೆಗೆ ಹಲವಾರು ವರ್ಷದಿಂದ ನನಗೆ 92ನೇ ಇಸ್ವಿಯಿಂದ ಅವ್ರಿಗೆ ಜೊತೆಗೆ ತುಂಬ ಒಳ್ಳೆಯ ಒಡನಾಟ ಇತ್ತು. ಹಲವಾರು ಸಲ ಮಾತುಕತೆ, ಒಂದೇ ಕಾರ್ನಲ್ಲಿ ಹೋಗುವಂಥದ್ದು, ಈ ರೀತಿಯೆಲ್ಲ ಮಾಡಿದ್ದನ್ನು ನಾನು ಈಗ ಸ್ಮರಿಸ್ಕೊಳ್ತೇನೆ. ಅಂದರೆ ಇಡೀ ಸಾಹಿತ್ಯ ಲೋಕಕ್ಕೆ ಇವತ್ತು ಒಂದು ರೀತಿಯಲ್ಲಿ ಶೋಕ ಸಾಗರ ಸರ್. ಖಂಡಿತ 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 ಅವರ ಆತ್ಮಕ್ಕೆ ಖಂಡಿತ ಶಾಂತಿಯನ್ನು ಭಗವಂತ ಕೊಡ್ತಾನೆ. ಅವ್ರ ಕುಟುಂಬದವ್ರಿಗೆ, ಅಭಿಮಾನಿಗಳಿಗೆ, ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವ್ರು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡೋಕ್ಕಾಗ್ತೇನೆ.
ಇದಿಷ್ಟು ಸಿಂಡಿಕೇಟ್ನ ಮಾಜಿ ಸದಸ್ಯರಾದಂತಹ ಡಾಕ್ಟರ್ ಲಿಂಗರಾಜೇಗೌಡ ಅವರ ಮಾತುಗಳು. ಸಾಕಷ್ಟು ಅವರ ಜೊತೆ ಓಡಾಟ ಇಟ್ಕೊಂಡಿದ್ರು. ಅವರ ಪುಸ್ತಕಗಳಿರ್ಬೋದು, ಜೊತೆಗೆ ಅವರು ಮಾಡಿದಂತಹ ಕೆಲಸವನ್ನು ಕೂಡ ಪ್ರತಿಯೊಂದನ್ನು ಕೂಡ ನೆಲೆಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗಬೇಕಾಗಿತ್ತು, ಆ ಪ್ರಶಸ್ತಿ ಸಿಕ್ಕಲಿಲ್ಲ ಅನ್ನುವಂತಹ ನೋವು ಕೂಡ ಅವ್ರಿಗಿತ್ತು ಅನ್ನುವಂತಹ ಮಾತುಗಳೆಲ್ಲ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಕುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು. ಹಿರಿಯ ಸಾಹಿತಿ ಎಸ್ ಎಲ್ ಭೈರಪ್ಪನವರು ಅನಾರೋಗ್ಯದಲ್ಲಿ ಈಗ ಮೃತಪಟ್ಟಿದ್ದಾರೆ. ಸದ್ಯ ಈಗ ಮೈಸೂರಲ್ಲಿ ನಿವಾಸದಲ್ಲಿ ನೀರವ ಮೌನ ಆವರಿಸಿದೆ. ಈಗ ಸದ್ಯ ಅವರ ಹಿತೈಷಿಗಳು ಎಲ್ಲರೂ ಕೂಡ ಅವರ ಮನೆ ಮುಂಬಾಕೆ ಬರ್ತಾ ಇದ್ದಾರೆ. ನಮಗೆ ಮಾತಾಡೋದಕ್ಕೆ ಈಗ ಸಿಂಡಿಕೇಟ್ ಸದಸ್ಯರ ಈ ಹಿಂದೆ ಈ ವಿಶ್ವವಿದ್ಯಾಲಯಕ್ಕೆ ಸಿಂಡಿಕೇಟ್ ಸದಸ್ಯರಾಗಿದ್ದಂತಹ ಲಿಂಗರಾಜ್ ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಭಾಳ ಪ್ರಮುಖವಾಗಿ ನೀವು ಕೂಡ ಅವರ ಆಪ್ತ ಬೆಳಗ್ಗೆ ಗುರ್ಸ್ಕೊಂಡಂಥವ್ರು, ಇವತ್ತು ಅವ್ರು ಇಲ್ಲ ಸರ್. ಇವತ್ತು ಎಷ್ಟು ದುಃಖ ಆಗ್ತಿದೆ ಸರ್? ಇಲ್ಲ, ಮಾತೇ ಬರ್ತಾ ಇಲ್ಲ. ಭೈರಪ್ಪನವರು ಕಳೆದ 38 ವರ್ಷದಿಂದ ನನಗೆ ತುಂಬ ಆತ್ಮೀಯರು ಆಗಿದ್ದರು, ಹಿತೈಷಿಗಳಾಗಿದ್ದರು, ಮಾರ್ಗದರ್ಶಕ ಆಗಿದ್ದರು. ಹಲವಾರು ಕಾರ್ಯಕ್ರಮಗಳನ್ನ ಒಟ್ಟಿಗೆ ಭಾಗವಹಿಸ್ತಿದ್ವಿ. ಇವ್ರ ಮನೆಗೆ ಬಂದು ಬೇರೆ ಬೇರೆ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ವಿಚಾರಕ್ಕೆ ಏನೋ ಧಕ್ಕೆ ಬಂದಾಗ ಇವ್ರ ಹತ್ರ ಬಂದು ನಾವು ಕ್ಲಾರಿಟಿಯನ್ನು ತಗೊಳ್ತಾ ಇದ್ವಿ. ಇವತ್ತು ಬೆಂಗಳೂರಿನ ರಾಷ್ಟ್ರೋತ್ತನ ಆಸ್ಪತ್ರೆಯಲ್ಲಿ ವಯೋಸಹಜ ಇದರಿಂದಾಗಿ ನಿಧನ ಹೊಂದಿದ್ದಾರೆ. ಆದರೂ ಕೂಡ ಅವರು ಇನ್ನೂ ಚೈತನ್ಯದಾಯಕವಾಗಿದ್ದರು. ಈಗಲೂ ಬರವಣಿಗೆ ಇತ್ತು, ಮಾತುಕತೆ ಇತ್ತು, ತುಂಬ ಚೆನ್ನಾಗಿದ್ದರು. ಈಗ ಒಂದು 20 ದಿವಸದಿಂದ ಬೆಂಗಳೂರಿನಲ್ಲೇ ನಾನು ಅವ್ರು ಭೇಟಿ ಮಾಡಿದ್ದೆ. ಆಗಲೂ ಆರಾಮದಲ್ಲಿದ್ದರು. ಈಗ ಒಂದು ರೀತಿ ದಿಗ್ಭ್ರಮೆನೇ ಆಗಿದೆ ಅಂಥೇಳಿ ನಾನು ಭಾವಿಸ್ತೇನೆ. ಕೇವಲ ಒಬ್ಬಂಗೆ ಅಲ್ಲ, ಇಡೀ ದೇಶದ ಎಲ್ಲ ಸಾಹಿತ್ಯಾಸಕ್ತರಿಗೆ, ರಾಷ್ಟ್ರಭಕ್ತರಿಗೆ ಇವರ ಸಾವು ದುಃಖವನ್ನು ತಂದಿದೆ. ಅವರ ಕುಟುಂಬದ ಜೊತೆ ಮಾತಾಡಿದ್ರ ಅಧ್ಯಕ್ಷರು ಹೇಗಾಗುತ್ತೆ ಅಂತ ಹೇಳಿದ್ರ ಸರ್ ಅಂತ? ಈಗ ನಮ್ಮ ಬೆಂಗಳೂರಿನಲ್ಲಿರುವಂಥ ಹಾಸ್ಪಿಟ್ಲಿನಲ್ಲೇ ಇರುವಂಥವ್ರ ಜೊತೆಗೆ 10 ನಿಮಿಷದಿಂದ ಮಾತಾಡಿದೆ. ಈಗಿನ ಪ್ರಕಾರ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಪಾರ್ಥಿವ ಶರೀರವನ್ನು ಇಟ್ಟು ನಾಳೆ ಮೈಸೂರಿಗೆ ತಂದು ಮೈಸೂರಿನಲ್ಲಿ ಅಂತ್ಯಕ್ರಿಯೆಯನ್ನು ಮಾಡೋದು ಅಂತ ಸದ್ಯದ ಮಾಹಿತಿ ಬಂದಿದೆ. ಇನ್ನೂ ಗೊತ್ತಾಗಬೇಕಷ್ಟೆ. ಸರ್, ಕನ್ನಡದ ವಿಚಾರ ಬಂದ ಸಂದರ್ಭದಲ್ಲಿ ಕೂಡ ಎಲ್ಲರೂ ಚ್ಯುತಿಯಾದ ಸಂದರ್ಭದಲ್ಲಿ ಮುನ್ನೆಲೆಗೆ ನಿಂತು ಹೋರಾಟವನ್ನು ಮಾಡಿದಂಥವ್ರು ಭೈರಪ್ಪನವರು. ಕನ್ನಡ ಅಷ್ಟೇ ಅಲ್ಲ, ದೇಶದ ಯಾವುದೇ ವಿಷಯ ಬಂದಾಗ, ರಾಷ್ಟ್ರಕ್ಕೆ ಹಿತ ಆಗುವಂಥ ವಿಷಯಗಳು ಬಂದಾಗ ಯಾವುದೇ ಬೇರೆ ಸಾಹಿತಿಗಳಾದ್ರೆ ಒಂದು ಸ್ವಲ್ಪ ನನಗೆ ಅದ್ರ ಲಾಭ ನಷ್ಟ ಅಂತ ಯೋಚನೆ ಮಾಡ್ತಾರೆ. ಅವರು ಯಾವುದೇ ದಕ್ಕಿಸ್ತಂತೆ ಅವ್ರಿಗೆ ಏನು ವಿಚಾರ ಇರುತ್ತೆ ಆ ವಿಚಾರವನ್ನು ಹೇಳೋದ್ರಲ್ಲಿ ಇಡೀ ದೇಶದಲ್ಲಿ ಆ ರೀತಿ ಸಾಹಿತಿಗಳು ಸಿಗೋದು ಅಪರೂಪ. ಕೇವಲ ಕನ್ನಡ ಅಷ್ಟೇ ಅಲ್ಲ, ಮಹಾರಾಷ್ಟ್ರದಲ್ಲಿ ಅವ್ರು ನಮ್ಮದೇ ಭೈರಪ್ಪನವರು ಮರಾಠಿ ಸಾಹಿತಿಗಳು ಕನ್ನಡದಲ್ಲಿ ಬರೀತಾರೆ ಎನ್ನುವಷ್ಟು ಪಾಪ್ಯುಲರ್. ಮಹಾರಾಷ್ಟ್ರದಲ್ಲಿರ್ಬೋದು, ಗುಜರಾತಲ್ಲಿರ್ಬೋದು, ಇಡೀ ದೇಶದಲ್ಲಿ 17 ಭಾಷೆಗೆ ಅವರ ಎಷ್ಟೋ ಕಾದಂಬರಿಗಳು, ವಂಶವೃಕ್ಷ ಇರ್ಬೋದು, ಗ್ರಹಣ ಇರ್ಬೋದು, ದಾಟು ಇರ್ಬೋದು, ತಬ್ಬಲಿ ನೀನಾದೆ ಮಗನೇ ಇರ್ಬೋದು, ಮತದಾನ ಇರ್ಬೋದು, ಅವರ ಆವರಣ ಇರ್ಬೋದು, ಇತ್ತೀಚಿನ ಆವರಣ, ಯುದ್ಧಕಾಂಡ, ಅವರಷ್ಟು ಕಾದಂಬರಿಗಳು ದೇಶದಲ್ಲದಂತೆ ವಿದೇಶದಲ್ಲಿ ಕೂಡ ಪ್ರಖ್ಯಾತಿ ಆಗಿದೆ. ತುಂಬ ಒಳ್ಳೆಯ ಸಾಹಿತಿಗಳೊಬ್ಬರು. ನನಗೆ ತುಂಬ ಆತ್ಮೀಯರಾಗಿ ಮಾರ್ಗದರ್ಶಕರಾಗಿದ್ದಂಥ ಭೈರಪ್ಪನವರು ಇವತ್ತಿಲ್ಲ ಅನ್ನುವಂಥದ್ದೇ ನಮಗೆ ಸಹಜವಾಗಿ ದುಃಖವನ್ನು ತಂದಿದೆ. ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಸೇರಿದಂತೆ ಪದ್ಮಭೂಷಣ ಪ್ರಶಸ್ತಿ ಕೂಡ ಬಂದಿತ್ತು. ಹಲವು ಪ್ರಶಸ್ತಿಗಳು ಭೈರಪ್ಪನವರ ಮುಡಿಗೇರಿಸ್ಕೊಂಡಿದ್ರು ಸರ್. ಇಲ್ಲ, ನಮಗೆ ಒಂದು ಕೊರಗಂತೂ ಇವತ್ತಿಗೂ ಇದೆ, ಜ್ಞಾನಪೀಠ ಪ್ರಶಸ್ತಿ ಬರಬೇಕಾಗಿತ್ತು ಅಂತ. ಅದಲ್ಲದಂತೆ ಅವರಿಗೆ ಸರಸ್ವತಿ ಸಮ್ಮಾನ್ ಇರ್ಬೋದು, ಪದ್ಮಶ್ರೀ, ಪದ್ಮಭೂಷಣ, ಅದೇ ರೀತಿ ಹಲವಾರು ವಿಶ್ವವಿದ್ಯಾಲಯದ ಡಾಕ್ಟರೇಟ್ ಪದವಿ ಸಿಕ್ಕಿತ್ತು. ಆಗ ಭೈರಪ್ಪನವರು ಕೇವಲ ಆ ರೀತಿಯ ಡಾಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಕಡೆ ಹೇಳ್ತಾರೆ, ಕನ್ನಡವನ್ನು ಓದಿಸುವಂಥ ಇದು ಗರಿಮೆ ಭೈರಪ್ಪನವರು ಸಲ್ಲುತ್ತೆ ಅಂತ. ಹಾಗಾಗಿ ಎಲ್ಲ ಸಾಹಿತಿಗಳ ತುಂಬ ಮೌನಿಯಾದರೂ ಕೂಡ ಅವರ ಸಾಹಿತ್ಯ ಆ ರೀತಿ ಇತ್ತು, ಗಟ್ಟಿತನ ಇತ್ತು. ಯಾವುದೇ ಒಂದು ಕಾದಂಬರಿಯನ್ನು ಬರಿಬೇಕಾದ್ರೂ ಕೂಡ ನಾನು ಅವರು ಮಂದ್ರ ಕಾದಂಬರಿ ಬರಿಬೇಕಾದ್ರೆ ಅವರು ಮಹಾರಾಷ್ಟ್ರ ಮತ್ತು ಗುಜರಾತನ ಪ್ರವಾಸ ಮಾಡೋ ಸಂದರ್ಭದಲ್ಲಿ ನನ್ನೂ ಕರ್ಕೊಂಡು ಹೋಗಿದ್ರು. ಎಷ್ಟು ಅಧ್ಯಯನ ಮಾಡ್ತಿದ್ರು, ಎಷ್ಟು ನೋಟ್ ಮಾಡ್ಕೊಳ್ತಿರೋ ಅಂಥದ್ದು ಇವತ್ತಿನ ಯುವ ಬರಹಗಾರರಿಗೆ, ಯುವ ಪೀಳಿಗೆಗೆ ಮಾರ್ಗದರ್ಶನ ಅಂತ ಅನಿಸುತ್ತೆ. ಎಷ್ಟು ದಿನಗಳಿಂದ ಅವರು ಅನಾರೋಗ್ಯಗೊಳಗಾಗಿದ್ರು ಸರ್ ಅಂತ? ಇಲ್ಲ, ಅನಾರೋಗ್ಯ ಅಂತ ಏನಿಲ್ಲ. ಈಗ ಒಂದು ವಾರದಿಂದ ಅವರು ನನಗೆ ತಿಳಿದಾಗೆ ಹಾಸ್ಪಿಟಲೈಸ್ ಆಗಿದ್ದರು, ಆರಾಮದಲ್ಲೇ ಇದ್ದರು. 94 ವರ್ಷ ಸಹಜವಾಗಿ ಇದಾಗಿದ್ದರೂ ಕೂಡ ಅವರು ಮಾನಸಿಕವಾಗಿ ತುಂಬ ಆರೋಗ್ಯವಾಗಿಯೇ ಇದ್ದರು. ದೇಹ ಇದರಿಂದಾಗಿ ಇವತ್ತು ನವರಾತ್ರಿಯ ಸಂದರ್ಭದಲ್ಲೇ ಅವರು ದೇಹವನ್ನು ತ್ಯಜಿಸಿರುವಂಥದ್ದು ನಮಗೆ ತುಂಬ ದುಃಖವನ್ನು ತಂದಿದೆ. ಒಂದು ಕಾಲದಲ್ಲಿ ಅಂದರೆ 3-4 ವರ್ಷಗಳ ಹಿಂದೆ ದಸರಾವನ್ನು ಕೂಡ ಉದ್ಘಾಟನೆ ಮಾಡಿದ್ರು ಸರ್. ಹೌದು, ಯಡಿಯೂರಪ್ಪ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ದಸರಾವನ್ನು ಉದ್ಘಾಟನೆ ಮಾಡಿ ಅವತ್ತು ಮಾಡಿದಂಥ ಭಾಷಣ, ಚಾಮುಂಡಿ ಬೆಟ್ಟ ಹೇಗಿರಬೇಕು, ಅದರ ಸ್ಥಾನಮಾನ ಏನು ಅಂಥದ್ದು ಮಾರ್ಗದರ್ಶನ ಕೂಡ ಅವರು ರಾಜ್ಯ ಸರ್ಕಾರಕ್ಕಲ್ಲದಂತೆ ಕೇಂದ್ರ ಸರ್ಕಾರಕ್ಕೂ ಕೂಡ ತನ್ನ ಜನಸಾಮಾನ್ಯರಿಗೂ ಕೂಡ ಮಾಡಿದರು. ಆ ರೀತಿಯ ಎಲ್ಲ ಅರ್ಹತೆ ಅವ್ರಿಗೆ ಇದ್ದಿದ್ದನ್ನು
ನಾವು ಮೈಸೂರಿಗರಾಗಿ ಇದೇ ಅವ್ರ ಜೊತೆಗೆ ಹಲವಾರು ವರ್ಷದಿಂದ ನನಗೆ 92ನೇ ಇಸ್ವಿಯಿಂದ ಅವ್ರಿಗೆ ಜೊತೆಗೆ ತುಂಬ ಒಳ್ಳೆಯ ಒಡನಾಟ ಇತ್ತು. ಹಲವಾರು ಸಲ ಮಾತುಕತೆ, ಒಂದೇ ಕಾರ್ನಲ್ಲಿ ಹೋಗುವಂಥದ್ದು, ಈ ರೀತಿಯೆಲ್ಲ ಮಾಡಿದ್ದನ್ನು ನಾನು ಈಗ ಸ್ಮರಿಸ್ಕೊಳ್ತೇನೆ. ಅಂದರೆ ಇಡೀ ಸಾಹಿತ್ಯ ಲೋಕಕ್ಕೆ ಇವತ್ತು ಒಂದು ರೀತಿಯಲ್ಲಿ ಶೋಕ ಸಾಗರ ಸರ್. ಖಂಡಿತ 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 ಅವರ ಆತ್ಮಕ್ಕೆ ಖಂಡಿತ ಶಾಂತಿಯನ್ನು ಭಗವಂತ ಕೊಡ್ತಾನೆ. ಅವ್ರ ಕುಟುಂಬದವ್ರಿಗೆ, ಅಭಿಮಾನಿಗಳಿಗೆ, ಸಾಹಿತ್ಯ ಅಭಿಮಾನಿಗಳಿಗೂ ಕೂಡ ಆ ನೋವನ್ನು ಭರಿಸುವಂಥ ಶಕ್ತಿಯನ್ನು ದೇವ್ರು ಕೊಡಲಿ ಅಂತೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ಇದಿಷ್ಟು ಸಿಂಡಿಕೇಟ್ನ ಮಾಜಿ ಸದಸ್ಯರಾದಂತಹ ಡಾಕ್ಟರ್ ಲಿಂಗರಾಜೇಗೌಡ ಅವರ ಮಾತುಗಳು. ಸಾಕಷ್ಟು ಅವರ ಜೊತೆ ಒಡಾಟ ಇಟ್ಕೊಂಡಿದ್ರು. ಅವರ ಪುಸ್ತಕಗಳಿರ್ಬೋದು, ಜೊತೆಗೆ ಅವರು ಮಾಡಿದಂತಹ ಕೆಲಸವನ್ನು ಕೂಡ ಪ್ರತಿಯೊಂದಲ್ಲೂ ಕೂಡ ನೆಲೆಸ್ಕೊಳ್ಳುವಂತಹ ಕೆಲಸವನ್ನು ಮಾಡಿದ್ರು. ಜೊತೆಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಅವ್ರಿಗೆ ಸಿಗಬೇಕಾಗಿತ್ತು, ಆ ಪ್ರಶಸ್ತಿ ಸಿಕ್ಕಲಿಲ್ಲ ಅನ್ನುವಂತಹ ನೋವು ಕೂಡ ಅವ್ರಿಗಿತ್ತು ಅನ್ನುವಂತಹ ಮಾತುಗಳೆಲ್ಲ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಕುಡವರಳ್ಳಿ, ರಿಪಬ್ಲಿಕ್ ಕನ್ನಡ, ಮೈಸೂರು.